ಹಾಯ್ ನನ್ನ ಬಂಧುಗಳೇ, ನೋಡಿ ಇವತ್ತು ಟುಡೇ ಸ್ಪೆಷಲ್ ಏನಪ್ಪ ಅಂದರೆ ಮೂಲಂಗಿ ಪಲ್ಯ ರ್ಯಾಡಿಷನ್. ಸ್ಟವ್ ಹಚ್ಚಿ ಬಾಣಲಿನ ಇಟ್ಟು ಅದಕ್ಕೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈ ಸ್ಪೂನಿಂದ ಫಸ್ಟ್ ನಾವಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. ಕಾದ ಎಣ್ಣೆಗೆ ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕಬೇಕಾಗತ್ತೆ. ನೋಡಿ, ನಂತರ ಕರಿಬೇವು, ಈ ಹಸಿಮೆಣಸು ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಆದಾಗ ನಾವು ನೀರನ್ನ ಆ್ಯಡ್ ಮಾಡಬಾರ್ದು. ಈ ಮೂಲಂಗಿಯನ್ನು ತುರಿದಿರ್ತಕ್ಕಂತಹ ಮೂಲಂಗಿಯನ್ನು ಸೇರಿಸಬೇಕಾಗತ್ತೆ. ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಆರೋಗ್ಯಕರವಾದಂತಹ ಈ ಮೂಲಂಗಿ ಪಲ್ಯನ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ದಿಢೀರಂತ ಮಾಡ್ಕೋಬೋದು ಫ್ರೆಂಡ್ಸ್. ಚಪಾತಿ, ರೊಟ್ಟಿ ಈ ರೀತಿ ಪಲ್ಯಗಳಿದ್ರೆ ತುಂಬ ರುಚಿಯಾಗಿರುತ್ತೆ. ಸೈಡಲ್ಲಿ ನೋಡಿರಿ, ವಾಟ್ರ್ ಕಂಟೆಂಟ್ ನಾನು ಹಾಕೇ ಇಲ್ಲ, ಸ್ವಲ್ಪನೂ ವಾಟ್ರ್ ಹಾಕಿಲ್ಲ. ಆದ್ರೂ ಇದು ಇದರಲ್ಲೇ ನೀರು ಬಿಟ್ಕೊಂಡು ಚೆನ್ನಾಗಿ ಪಲ್ಯ ರೆಡಿ ಆಗ್ತಾಯಿದೆ. ಇದಕ್ಕೆ ನಾವು 1 ಚಮಚ ತುಪ್ಪ ಬೆರೆಸ್ಬೋದು. ಚಪಾತಿ, ರೊಟ್ಟಿ, ಈ ಥರ ಕಡಲೆಪುಡಿ, ಮೊಸರು, ಈ ಥರ ಸುಂದರವಾಗಿ ನಾವು ಈ ಮೂಲಂಗಿ ಪಲ್ಯನ ರುಚಿಕರವಾಗಿ ಮಾಡ್ಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಬಂಧುಗಳೇ. ಥ್ಯಾಂಕ್ ಯು ಸೋ ಮಚ್.